ಅವನನ್ನು ಕೊಂದು ಹಾಕಿ ಅಂತ ಮಂತ್ರಿ ಹೇಳ್ತಿದ್ದಂತೆ ಅಮರೇಂದ್ರ ವರ್ಮ ಒಂದೇ ಬಾರಿಗಲ್ಲಿದ್ದ ಮಂತ್ರಿಗಳ ರಕ್ಷಕರ ಕಡೆ ನೋಡ್ತಾನೆ. ಆ ಬಾಡಿ ಗಾರ್ಡ್ಸ್ ಮಾಡಿದ ಕೆಲಸಕ್ಕೆ ಮಂತ್ರಿ ಶಾಕ್ ಆಗೋದ. ಯಾಕಂದರೆ ಬಂದೂಕುಗಳನ್ನೆಲ್ಲ ಮಂತ್ರಿ ಗುರಿ ಇಟ್ಟಿದ್ರು ಅವರು. ಅದು ನೋಡಿದ ತಕ್ಷಣವೇ ಒಂದು ದುಷ್ಟತನದ ನಗು ಬಂತು ಅಮರೇಂದ್ರ ವರ್ಮನ ಮುಖದಲ್ಲಿ. ಇದೇನಿದು, ನನ್ನನ್ನು ಕೊಲ್ಲೋದಕ್ಕೆ ಪ್ರಯತ್ನಿಸ್ತಿದ್ದಾರೆ, ನಾನು ಅವನ್ನ ಕೊಲ್ಲೋದಕ್ಕೆ ಹೇಳಿದ್ನಲ್ಲ ಅಂತಾರೆ ಮಂತ್ರಿಗಳು. ಇನ್ನೂ ಅರ್ಥ ಆಗಲಿಲ್ವೇ ಅನ್ನುವಂತ ನೋಡ್ತಾರೆ ಬಾಡಿಗಾರ್ಡ್ಸ್. ದುಷ್ಟ, ನನ್ನ ಜನರನ್ನು ಕೂಡ ಕೊಂಡ್ಕೊಂಡು ಬಿಟ್ಟಿಯಾ ಅನ್ನುವಂತೆ ನೋಡ್ತಾರೆ ಮಂತ್ರಿಗಳು. ಇನ್ನು ಅಮರೇಂದ್ರ ವರ್ಮ ಸ್ಟೈಲಾಗಿ ನಿಂತಿದ್ನಲ್ಲ, ಗರ್ವ ತೋರಿಸ್ತಾ ಹಾಗೆ ಹೋಗಿ ಕುರ್ಚಿಯಲ್ಲಿ ಕೂತು ಕ್ರಾಸ್ ಕಾಲು ಹಾಕ್ಕೊಂಡು ತೂಗಾಡ್ತಿದ್ದಾನೆ. ನನ್ನ ಉಪ್ಪಂತೆ ನನಗೆ ಅನ್ಯಾಯ ಮಾಡ್ತಾ ನನ್ನನ್ನು ಕೊಲ್ಲಲು ಪ್ರಯತ್ನಿಸ್ತಿದ್ದೀರಾ, ನಿಮ್ಮನ್ನು ಎಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದೀನೋ ಅನ್ನುತ್ತಾ ಅವ್ರ ಮೇಲೆ ಕಿರ್ಚಾಡ್ತಿದ್ದಾರೆ ಮಂತ್ರಿಗಳು. ಕಿರ್ಚಾಡಬೇಡಿ ಮಂತ್ರಿಗಳೇ, ನಿಜಕ್ಕೂ ನಾವು ಅಮರೇಂದ್ರ ವರ್ಮನ ಮನುಷ್ಯರು ಅಂತ ಹೇಳಿದ ತಕ್ಷಣವೇ ಬೆಚ್ಚಿ ಬಿದ್ದರು ಮಂತ್ರಿಗಳು. ಇಷ್ಟು ದಿನ ನಾನು ಮಾಡೋದೆಲ್ಲ ಇವನಿಗೆ ಹೇಗೆ ತಿಳಿತಿದೆ ಅಂತ ಅಂದ್ಕೊಂಡಿದ್ದೆ. ಇದೇ ನಿಜವಾದ ವಿಷಯ. ಹುಡುಕಿ ಇವರನ್ನ ರಕ್ಷಣೆಗಿಟ್ಕೊಂಡೆ ಅಂದ್ಕೊಂಡಿದ್ದೆ. ಆದರೆ ಸಂದರ್ಶನ ಮಾಡೋರನ್ನ ಪರೀಕ್ಷಿಸಿ ಕೊನೆಗೆ ಅಮರೇಂದ್ರ ವರ್ಮನ ಮನುಷ್ಯರನ್ನೇ ಇಟ್ಕೊಂಡಿದ್ದೀನಾ ಅಂದ್ಕೊಂಡ. ನಾನು ಆರೋಗ್ಯ ಮಂತ್ರಿ ಕಣಪ್ಪ, ನನ್ನನ್ನು ಏನೂ ಮಾಡಬೇಡಿ ಅನ್ನುವಂತೆ ನೋಡ್ತಾನೆ. ನಿನ್ನ ಮನುಷ್ಯರನ್ನು ದೂರ ಹೋಗಲು ಹೇಳು ಅಮರೇಂದ್ರ ವರ್ಮ. ಅದೆಲ್ಲ ಸರಿ, ಇಷ್ಟಾದರೂ ನಿಮ್ಮ ಮಗನಿಗೆ ಬುದ್ಧಿ ಹೇಳು. ನೋಡು, ನಾನು ನಿನಗೆ ಹೆದರ್ತೀನಿ ಓಕೆ, ಆದರೆ ನನ್ನ ಮಗ ಕೂಡ ನಿನಗೆ ಯಾಕೆ ಹೆದರಬೇಕು? ಅಂದರೆ ನೀನೇನು ನಮ್ಮೆಲ್ಲರ ಮೇಲೆ ಅಧಿಕಾರ ಚಲಾಯಿಸ್ತಾ ಇರ್ತೀಯಾ? ನಾನು, ನನ್ನ ಮಗ, ನನ್ನ ಮೊಮ್ಮಗ ಎಲ್ಲರೂ ನಿನಗೆ ಹೆದರ್ತಿರ್ಬೇಕಾ? ಎಲ್ಲರೂ ನಿನಗೆ ಹೀಗೆ ಎದುರಿ ಜೀವಿಸ್ತಾ ಇರಬೇಕಾ? ಆಗೋದೇ ಇಲ್ಲ. ಆ ಭಯ ಅನ್ನೋದು ಇಷ್ಟೆಲ್ಲ ಇವತ್ತಿಗೆ ಮುಗಿದು ಹೋಗಬೇಕು. ನಾನು ಅವನಿಗೆ ನಿನಗೆ ಎದುರು ಹೋಗಬೇಡ ಅಂತ ಹೇಳೋದೇ ಇಲ್ಲ. ನನಗೆ ಗೊತ್ತು ನೀನು ಇದೇ ಮಾತನ್ನು ಹೇಳ್ತೀಯಾ ಅಂತ ಅಂದ್ಕೊಂಡ ಅಮರೇಂದ್ರ ವರ್ಮ. ಬರ್ತಾನೆ ನನ್ನ ಮಗ, ನಿನಗೆದುರು ಬರ್ತಾನೆ. ಅವನನ್ನು ನೀನು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ನಿಜಕ್ಕೂ ಅವನು ಎಲ್ಲಿದ್ದಾನೆ ಅಂತ ಕೂಡ ನೀನು ತಿಳ್ಕೊಳ್ಳೋದಕ್ಕೂ ಆಗೋದಿಲ್ಲ. ನನ್ನ ಹಾಗೆ ನನ್ನ ಮಗ ಹೆದರೋದಕ್ಕೆ ಬಿಡೋದಿಲ್ಲ ಅಂತವನ್ನ ಬಹಳ ಜಾಗೃತಿಯಾಗಿಟ್ಟಿದ್ದೀನಿ. ಅಷ್ಟೇ ಅಲ್ಲದೆ ನಿನಗೆ ಎದುರು ಬರಬೇಡ ಅಂದಿಯಲ್ಲ, ಖಂಡಿತವಾಗಿ ನಿನಗೆ ಎದುರು ಬರ್ತಾನೆ. ನೀನು ಮಾಡೋ ಪ್ರತಿಯೊಂದು ಕೆಲಸಕ್ಕೂ ಅಡ್ಡಿಪಡಿಸ್ತಾನೆ. ಏನು ಮಾಡ್ತೀಯಾ ಅಂತ ತನಗೆ ಬಂದು ಗುರಿ ಇಟ್ಟಿದ್ರು ಕೂಡ ಕೋಪದಿಂದ ಮಾತನಾಡಿದ್ರು ಮಂತ್ರಿಗಳು. ನಿಜವೇ, ನಾನೇನು ಮಾಡಬಲ್ಲೆ, ಓಕೆ ಬಾಯ್ ಅಂತ ಹೇಳಿ ಹೊರಗೊಟ್ಟೋಗ್ತಾನೆ ಅಮರೇಂದ್ರ ವರ್ಮ. ಇದೇನಿದು, ಈಗೊಟ್ಟು ಹೋಗ್ತಿದ್ದಾನೆ ಅಂತ ಅಲ್ಲಿದ್ದವರೆಲ್ಲರೂ ಅನುಮಾನದಿಂದ ನೋಡ್ತಾರೆ. ಅಷ್ಟರಲ್ಲೇ ಒಂದು ದೊಡ್ಡ ಪಾರ್ಸಲ್ ಅಲ್ಲಿಗೆ ಬಂತು. ಅದನ್ನು ಬಿಚ್ಚಿ ನೋಡ್ತಾರೆ ಮಂತ್ರಿಗಳು. ಅಷ್ಟೇ, ಒಂದೇ ಬಾರಿಗೆ ಜೋರಾಗಳ್ತಾನೆ. ಯಾಕಂದರೆ ಅದು ಮಂತ್ರಿಗಳ ಮಗನ ಶವ. ಅಮರೇಂದ್ರ ವರ್ಮ ಹಾಗೂ ಹೊರಗೆ ಹೋಗ್ತಿದ್ದಂತೆ ಒಂದು ಪಾರ್ಸಲ್ ಬಂದಿತ್ತು ಅವರಿಗೆ. ಅವ್ರು ಯಾವುದೋ ಪಾರ್ಸಲ್ ಬಂತಲ್ಲ ಅಂತ ಬಿಚ್ಚಿ ನೋಡ್ತಾರಷ್ಟೇ. ಅವರು ಕುಸಿದೇ ಬಿದ್ದುಬಿಟ್ರು ಅದನ್ನು ನೋಡಿ. ಮಗನೇ ಅಂದ್ಕೊಳ್ತಾ ಗಂಟಲು ಅರಿದುಕೊಳ್ಳುವಂತೆ ಕಿರ್ಚಿದ. ಏನೋ ಸಾಧಿಸ್ತೀನಿ ಅಂದ್ಯಲ್ಲ, ಈ ರೀತಿ ಸಾವು ಬಂದುಬಿಡ್ತೇನೋ ಅಂತ ಕಿರ್ಚಾಡ್ತಿದ್ದಾನೆ. ಅಯ್ಯೋ, ನನ್ನ ಮಗ ತೀರ್ ಹೋದ್ನಲ್ಲ ಅಂತ ಅಳ್ತಿದ್ದಾನೆ. ಅಲ್ಲಿವರೆಗೂ ಇದ್ದ ಅಮರೇಂದ್ರ ವರ್ಮನ ರಕ್ಷಣಾ ಸಿಬ್ಬಂದಿ ಗಬಗಬನೆ ಹೊರಗೆ ಹೊರಟು ಹೋದರು. ಅಮರೇಂದ್ರ ವರ್ಮನ್ ಜೊತೆ ಸೇರಿ ತನ್ನ ಮಗ ತೀರ್ ಹೋಗಿ ಹಾಗೆ ಅಳ್ತಾ ಬೇಸರ ಪಡ್ತಿದ್ರು ಕೂಡ ತಲೆ ತಿರುಗಿಸಿ ಅತ್ತ ಕಡೆ ನೋಡಲಿಲ್ಲ ಅಮರೇಂದ್ರ ವರ್ಮ. ಯಾಕಂದರೆ ನೋಡೋ ಉದ್ದೇಶ ಕೂಡ ಇರಲಿಲ್ಲ. ಅವನು ಮಾಡಿದ ತಪ್ಪಿಗೆ ಶಿಕ್ಷೆ ಅನ್ನುವಂತೆ ಹೊರಟು ಹೋದ. ಹಾಗೆ ಹೆಲಿಕಾಪ್ಟರ್ ಶಬ್ದ ಕೇಳಿಸ್ತಿದ್ದಂತೆ ಬೇಗನೆ ಹೊರಗೆ ಬಂದರು ಮಂತ್ರಿಗಳು. ಅಮರೇಂದ್ರ ವರ್ಮ ಅಂತ ದೊಡ್ಡದಾಗಿ ಕರೀತಾನೆ. ಆದರೆ ಹಾಗೆ ನಿಲ್ಲದೆ ಮುಂದಕ್ಕೆ ಹೋಗ್ತಾನೇ ಇದ್ದಾನೆ. ನನ್ನ ಮಗನನ್ನು ಕೊಂದು ನನ್ನ ಒಂಟಿ ಮಾಡಿದೆಯಲ್ಲ, ನನಗೆ ಹೊಟ್ಟೆ ಇಳುವಂತೆ ನೋವು ಕೊಟ್ಟಿದೀಯಾ, ನಿನ್ನನ್ನು ಬಿಡೋದಿಲ್ಲ, ನಿನ್ನ ಕೊಂದು ಹಾಕ್ತೀನಿ ಅಂತ ದೊಡ್ಡದಾಗಿ ಕಿರ್ಚೋ ಶಪಥ ಮಾಡಿದ್ರು ಮಂತ್ರಿಗಳು. ಆದರೆ ನಿಲ್ಲದೆ ಹೋಗ್ತಿದ್ದಾನೆ. ಯಾಕಂದರೆ ಅಂಥದ್ದನ್ನು ಲೆಕ್ಕಿಸ್ಕೊಳ್ಳೋದ ಅಭ್ಯಾಸ ಅವನಿಗೆ. ನಿನ್ನೊಂದಿಗೆ ನಿನ್ನ ಹೆಂಡತಿಯನ್ನು ಕೂಡ ಕೊಲ್ತೀನಿ ಅನ್ನೋ ಒಂದೇ ಮಾತು ಬಾಯಿಂದ ಹಾಗೆ ಬರ್ತಿದ್ದಂತೆ ಒಂದೇ ಬಾರಿ ಹಿಂದಕ್ಕೆ ತಿರುಗಿದ ಅಮರೇಂದ್ರ ವರ್ಮ. ಗಂಭೀರವಾಗಿ ನೋಡ್ತಾನೆ. ಏನು, ನಿನ್ನ ಹೆಂಡತಿನ ಕೊಂದು ಹಾಕ್ತೀನಿ ಅನ್ನೋಷ್ಟಕ್ಕೆ ಅಷ್ಟೊಂದು ನೋವು ಬಂತಾ
ಆದರೆ ಇಲ್ಲಿ ನನ್ನ ಮಗನ ಶವವನ್ನು ನೋಡಿ ನಾನು ಅದಕ್ಕಿಂತಲೂ ಹೆಚ್ಚು ನೋವು ಪಡ್ತಿದ್ದೀನಿ. ಬಿಡೋದಿಲ್ಲ, ನಿಮ್ಮನ್ನು ಯಾರನ್ನು ಬಿಡೋದಿಲ್ಲ. ನಿಮ್ಮೆಲ್ರಿಗೂ ನರಕ ಅಂದರೆ ಏನಂತ ತೋರಿಸ್ತೀನಿ ಅಂತ ಗಟ್ಟಿಯಾಗಿ ಕಿರ್ಸ್ತಿದ್ದಾನೆ. ಪ್ರಯತ್ನ ಮಾಡು ಅನ್ನೋ ಒಂದೇ ಮಾತು ಹೇಳಿ ಹೆಲಿಕಾಪ್ಟರ್ ಹತ್ತಿ ಹೊರಟು ಹೋದ ಅಮರೇಂದ್ರ ವರ್ಮ. ಏನು ನೋಡಿಕೊಂಡು ಹೋಗ್ತಿದ್ಯಾ? ನಿನಗಿಷ್ಟೊಂದು ಕೊಬ್ಬ? ಇಳಿಸ್ತೀನಿ, ಈ ಕೊಬ್ಬನ್ನೆಲ್ಲ ಇಳಿಸ್ತೀನಿ. ನನ್ನ ಮಗನ ಶವದ ಮೇಲೆ ಪ್ರಮಾಣ ಮಾಡಿ ಹೇಳ್ತಿದ್ದೀನಿ, ನಿನ್ನನ್ನು ಬಿಡೋದಿಲ್ಲ ಅಂತ ಗಟ್ಟಿಯಾಗಿ ಅಂದ್ಕೊಂಡ. ಇನ್ನು ಮಗನ ಶವದ ಪಕ್ಕದಲ್ಲಿ ಕೂತು ಒಂದೇ ಸಮನೆ ಅಳು. ಅವನ ಹೆಂಡತಿ ಕೂಡ ಬಂದು ಅಳ್ತಾ ಇದ್ದಾಳೆ. ನಿನ್ನ ಹೆಂಡತಿಯನ್ನು ಕೂಡ ಕರ್ಕೊಬರ್ತೀನಿ. ನನ್ನ ಹೆಂಡತಿ ಹೇಗೆ ಅಳ್ತಿದ್ದಾಳೋ ಹಾಗೆ ಅವಳು ಕೂಡ ಬಿಕ್ಕಿ ಬಿಕ್ಕಿ ಅಳೋ ಹಾಗೆ ಮಾಡ್ತೀನಿ. ನಿಜಕ್ಕೂ ಈ ಮಂತ್ರಿ ಜೊತೆ ಯಾಕೆ ಹಠಕ್ಕೆ ಬಿದ್ದೆ ಅಂತ ನೀನು ಕೂಡ ತಲೆ ಚಚ್ಕೊಳ್ಬೇಕು. ಹಾಗೆ ನಿಮ್ಮಿಬ್ಬರನ್ನ ಹಿಂಸೆ ಮಾಡದಿದ್ರೆ ನಾನು ಮಂತ್ರಿ ಪದವಿಗೆ ರಾಜೀನಾಮೆ ನೀಡ್ತೀನಿ ಅನ್ನುತ್ತಾ ಕಣ್ಣೀರು ತಡೆಯುತ್ತಾ ಧೈರ್ಯ ತಂದುಕೊಂಡ್ರು. ಒಬ್ಬನೇ ಮಗ, ಕೆಲವು ಸಾವಿರ ಕೋಟಿ ರೂಪಾಯಿಗಳಿಗೆ ವಾರಸುದಾರ, ಆಮೇಲೆ ನನ್ನ ಮಂತ್ರಿ ಪದವಿಗೂ ತಾನೇ ವಾರಸುದಾರ. ಅಂಥವನನ್ನು ಕೊಂದು ಹಾಕಿದ್ರು. ನನಗಂತೂ ಒಂದು ಬಂಧನವೂ ಇಲ್ಲದಂತೂ ಮಾಡಿದೆ. ಇನ್ನು ಕೆಲವು ದಿನಗಳಲ್ಲಿ ಅವನಿಗೆ ಮದುವೆ ಮಾಡಬೇಕಂತ ಕೂಡ ಅಂದ್ಕೊಂಡಿದ್ದೆ. ಆದರೆ ಸಣ್ಣ ವಯಸ್ಸಿನಲ್ಲಿದ್ದವನ್ನ ಯಾವ ಆಸೆ ಆಕಾಂಕ್ಷೆಗಳು ತೀರದೆ ಕೊಂದು ಹಾಕ್ತೆ ಅಂತ ಅಮರೇಂದ್ರ ವರ್ಮನ ಮೇಲೆ ಹಾಗೆ ಸೇಡು ತೀರಿಸ್ಕೊಳ್ಬೇಕು ಅಂತ ಯೋಜನೆ ಮಾಡ್ತಾ ಇದ್ದಾನೆ. ಮಗನ ಶವವನ್ನು ಪಕ್ಕದಲ್ಲೇ ಇಟ್ಟುಕೊಂಡು ಸಹ ಇನ್ನು ಎಲ್ಲೂ ನಿಲ್ಲದೆ ಮನೆ ಮುಂದೆ ಹೆಲಿಕಾಪ್ಟರ್ ನಿಂತು ಇಳಿದು ಒಳಗಡೆ ಬರ್ತಿದ್ದಾನೆ ಅಮರೇಂದ್ರ ವರ್ಮ. ಅಷ್ಟೇ ಅಲ್ಲದೆ ಎದುರಿಗೆ ದಾದಾ ಬಂದು ಏನಾಯಿತು ಅಂತ ಕೇಳ್ತಾನೆ. ಕೆಲಸ ಮುಗೀತು ಅಂತ ಸನ್ನೆ ಮಾಡಿ ನೇರವಾಗಿ ಹೊರಟು ಹೋದ. ಏನನ್ನೂ ಮಾತಾಡಲಿಲ್ಲ. ಬರುವಷ್ಟರಲ್ಲಿ ರಾತ್ರಿ ಆಗೋಗಿತ್ತು. ಎಲ್ಲರೂ ಅವರವರ ಕೋಣೆಗಳಲ್ಲಿ ಮಲ್ಕೊಂಡಿದ್ರು. ರಾತ್ರಿ ತರಹ ನಡೆಯಬಾರದು ಅಂತ ಇನ್ನು ಜಾಗೃತಿಯಾಗಿ ರಕ್ಷಣೆಯನ್ನು ಬಿಗಿಗೊಳಿಸ್ತಾ ಅಮರೇಂದ್ರ ವರ್ಮ ಸಾತ್ವಿಕ ಇರೋ ಕೋಣೆಯೊಳಗೆ ಹೋದ. ಅವಳು ಕೂಡ ನಿದ್ರಿಸ್ತಿದ್ದಾಳೆ. ಆದರೆ ಪಕ್ಕದಲ್ಲಿ ತಂದೆ ಜೊತೆ ಇರೋ ಚಿತ್ರದ ಮೇಲೆ ಕೈ ಇಟ್ಕೊಂಡು ಮಲಗಿದ್ದಾಳೆ. ನಿನ್ನನ್ನು ನೆನೀತಿದ್ದೀನ ಅಪ್ಪ ಅಂತ ಕನವರಿಸ್ತಿದ್ದಾಳೆ. ಆ ಚಿತ್ರವನ್ನು ಪಕ್ಕಕ್ಕಿಡಲು ಹಾಗೆ ಹಿಡಿತಾನೆ. ಸ್ವಲ್ಪ ತಿರುಗಿಸ್ತಿದ್ದಂತೆ ಎಲ್ಲಿ ದೂರವಾಗಿ ಹೋಗುತ್ತೋ ಅನ್ನುವಂತೆ ಆ ಚಿತ್ರವನ್ನು ಇನ್ನೂ ಗಟ್ಟಿಯಾಗಿ ಹತ್ತಿ ಹಿಡ್ಕೊಂಡ್ಳು ಸಾತ್ವಿಕ. ಆದರೆ ಕಣ್ಣು ಬಿಡಲಿಲ್ಲ. ನಿದ್ರೆಯಲ್ಲೇ ಇದ್ದಾಳೆ. ಏನು ಅಮರೇಂದ್ರ ವರ್ಮ, ನಿದ್ರೆಯಲ್ಲಿರೋ ನಿನ್ನ ಹೆಂಡತಿಯನ್ನು ನೋಡ್ತಾ ಇದೀಯಾ ಅಂತ ದಾದಾ ಕೇಳಿದ್ದಕ್ಕೆ ಸುಮ್ಮನೆ ಹೊರಗೆ ಬಂದು ಬಾಗಿಲು ಮುಚ್ಚಿ ಬೀಗವನ್ನು ಕೂಡ ಹಾಕ್ತ. ಯಾಕಂದರೆ ರಾತ್ರಿ ಥರ ಜಿಗಿದು ಹೋಗೋದಕ್ಕೆ ಪ್ರಯತ್ನಿಸಬಾರ್ದಲ್ವೇ. ಹಾಲ್ನಲ್ಲಿ ಹಾಗೆ ನಡೆಯುತ್ತಾ ಜಾಗೃತಿಯಾಗಿರಬೇಕು ದಾದಾ. ಆದರೂ ನೀನಿರಬೇಕಾದ್ರೆ ನಮ್ಮೆಲ್ರಿಗೂ ಏನು ಭಯ ಹೇಳು? ನಾವೆಲ್ಲರೂ ಸುರಕ್ಷಿತವಾಗಿ ಇರ್ತೀವಿ ಬಿಡು ಅಂತಾರೆ. ಈಗ ಆ ಮಂತ್ರಿಗಳಿಗೆ, ಈ ದಿಲೀಪ್ಗೆ, ಇವರಿಬ್ಬರ ಗುರಿ ಸಾತ್ವಿಕಾಳೆ. ನನ್ನ ಮೇಲಿರೋ ಕೋಪ ದ್ವೇಷವನ್ನು ಅವಳ ಮೇಲೆ ತೋರಿಸ್ತಾರೆ. ಅವಳು ಬಯಸಿದಂತೆ ಆಸ್ಟ್ರೇಲಿಯಾಕ್ಕೆ ಕಳಿಸ್ಕೊಟ್ರೆ ಹೇಗಿರುತ್ತೆ ಅಂತ ಆಲೋಚಿಸ್ತಿದ್ದೀನಿ ಅಂತಾನೆ ಅಮರೇಂದ್ರ ವರ್ಮ. ಅನುಮಾನದಿಂದ ನೋಡ್ತಾನೆ ದಾದಾ. ಏನು ದಾದಾ ಹಾಗೆ ನೋಡ್ತಿದ್ದೀರಾ? ನೀನು ನಮ್ಮ ಅಮರೇಂದ್ರ ವರ್ಮ ಹೌದಾ ಅಲ್ವಾ ಅಂತ ನೋಡ್ತಿದ್ದೀನಿ ಅಂತಾನೆ ದಾದಾ. ಅದೇನಿದು ಹಾಗೆ ಹೇಳ್ತೀರಿ? ಹೆಸರು ಕೇಳಿದ್ರೆ ಸಾಕು ಶತ್ರುಗಳು ನಡುಗೆ ಹೋಗ್ತಾರೆ ಅಂಥದ್ದು ಯಾರಿಗೋ ಹೆದರಿ ನಿನ್ನ ಹೆಂಡತಿಯನ್ನು ದೂರಕ್ಕೆ ಕಳಿಸ್ಬೇಕು ಅಂದ್ಕೊಳ್ತಿದ್ಯಲ್ಲ, ಅದಕ್ಕೆ ಅನುಮಾನದಿಂದ ನೋಡ್ತಾ ಇದ್ದೀನಿ. ಅಮರೇಂದ್ರ ವರ್ಮ ಕಣ್ಣೆತ್ತಿ ಒಂದೇ ಬಾರಿಗೆ ಅತ್ತ ಕಡೆ ನೋಡ್ತಾನೆ. ಮತ್ತೆ ಇಲ್ದಿದ್ರೆ ಏನು, ಆ ಹುಡುಗಿಯನ್ನು ಜೀವಿತಾಂತ ಕಾಪಾಡ್ತೀನಿ ಅಂತ ನಂಬಿಕೆಯಿಂದ ಮದುವೆ ಆಗಿ ಯಾರಿಗೋ ಹೆದರಿ ನಿನ್ನ ಹೆಂಡತಿನ ಆಸ್ಟ್ರೇಲಿಯಾಕ್ಕೆ ಕಳಿಸ್ತೀಯಾ? ಜೀವನ ಪರ್ಯಂತ ಅವಳನ್ನ ನಿನ್ನ ಎದೆಯೊಳಗೆ ಇಟ್ಕೊಂಡು ನೋಡ್ಕೊಳ್ತೀನಿ ಅಂತ ಬಾಬಾಗೆ ಮಾತು ಕೊಟ್ಟಿದ್ಯಾ? ಆ ಮಾತನ್ನು ಕೂಡ ಮರೆತು ಬಿಟ್ಟಿಯಾ? ಇಲ್ಲ ದಾದಾ, ಅವ್ರಿಗೆ ಎದುರಿ ಅಲ್ಲ, ನನ್ನ ಮಾತು ಮರೆತು ಅಲ್ಲ. ಆದರೂ ಈ ಅಮರೇಂದ್ರ ವರ್ಮ ಯಾರಿಗೂ ಹೆದರೋದಿಲ್ಲ. ಯಾಕೋ ಈ ಪರಿಸ್ಥಿತಿಯಲ್ಲಿ ಅವಳು ಇಲ್ಲಿದ್ದರೆ ಇನ್ನೂ ತೊಂದರೆಗಳು ಹೆಚ್ಚಾಗುತ್ತವೇನೋ, ಅದಕ್ಕೆ ಅವಳನ್ನ ಕಳಿಸ್ಕೊಟ್ರೆ ಸರಿ ಹೋಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ನೀನು ಅತ್ತ ಕಡೆ ಕಳಿಸಿದ್ರೆ ಅವರಿಗೆ ತಿಳಿಯದೇ ಇರುತ್ತಾ? ಆಗ ಅಲ್ಲಿ ನಿನ್ನ ಹೆಂಡತಿಯನ್ನು ಕಾಪಾಡೋದಕ್ಕೆ ಅಮರೇಂದ್ರ ವರ್ಮ ಕೂಡ ಇರೋದಿಲ್ಲ. ನಿನ್ನ ಹೆಂಡತಿಯನ್ನು ಸಂತೋಷವಾಗಿ ಕೊಲ್ಲಲು ನೀನೇ ಅವಕಾಶ ಕೊಟ್ಟ ಹಾಗಾಗುತ್ತೆ.
ಇಲ್ಲೇ ಇದ್ರೇ ನಿನ್ನ ಮಾತು ಕೇಳ್ತಾ ಇಲ್ಲ, ಇನ್ನು ಆಸ್ಟ್ರೇಲಿಯಾದಲ್ಲಿದ್ದರೆ ನೀನು ಹೇಳ್ದಾಗ ಕೇಳ್ತಾಳ ಅವಳು? ತಾನೇ ಹೋಗವ್ರ ಹತ್ರ ಕೂತು ನಿನ್ನನ್ನು ಹೆದರಿಸೋದಕ್ಕೆ ಫೋನ್ ಮಾಡಿದ್ರು ಮಾಡ್ತಾಳೆ. ಅಷ್ಟೊಂದು ಮುಗ್ಧೆ ಅವಳು, ಮುಂಗೋಪಿ ಕೂಡ. ಅದು ನಿಜವೇ ಅಂತ ತಲೆ ತೂಗ್ತಾನೆ ಅಮರೇಂದ್ರ ವರ್ಮ. ಆದರೂ ಜೀವನ ಪರ್ಯಂತ ಅವಳನ್ನ ಕಾಪಾಡ್ತೀನಿ ಅಂತ ಪ್ರಮಾಣ ಮಾಡಿ ಈಗ ದೂರಕ್ಕೆ ಕಳಿಸ್ತೀನಿ ಅಂತಿದೆಯಲ್ಲ, ಯಾಕೆ ಅಂತ ಕೇಳ್ತಾನೆ ದಾದಾ. ನಿಜಾನೇ, ಅವಳನ್ನ ಜಾಗ್ರತೆಯಾಗಿ ನೋಡ್ಕೊಳ್ತೀನಿ ಅಂತ ಬಾಬಾಗೆ ನಾನು ಮಾತು ಕೊಟ್ಟಿದ್ದೀನಿ. ಮತ್ತೆ ಕೊಟ್ಟು ಮಾತು ತಪ್ತೀಯಾ ಅಮರೇಂದ್ರ ವರ್ಮ? ನಿನ್ನನ್ನು ನಂಬಿ ತನ್ನ ಮಗಳನ್ನು ನಿನಗೊಪ್ಸಿದ್ರೆ ನನಗೂ ಸಂಬಂಧ ಇಲ್ಲ ಅನ್ನುವಂತೆ ನೀನು ದೂರ ಕಳಿಸ್ಬಿಟ್ರೆ ಅದು ಹೇಗಾಗತ್ತೆ? ನಿನ್ನ ಹೆಂಡತಿಗೆ ಏನಾದರೂ ಆಗುತ್ತೇನೋ ಅನ್ನೋ ಭಯ ನಿನ್ನಲ್ಲಿ ಮೊದಲ ಬಾರಿಗೆ ನೋಡ್ತಾ ಇದ್ದೀನಿ ನಾನು. ಭಯ ಅಲ್ಲ ದಾದಾ, ಬಾಬಾ ಕೊಟ್ಟ ಮಾತು ಎಲ್ಲೂ ಉಳಿಸ್ಕೊಳ್ಳೋದಕ್ಕಾಗದೆ ಹೋಗುತ್ತೋ ಅನ್ನೋ ಆತಂಕ ಇದೆ ಅಷ್ಟೇ. ಮದುವೆ ಆಗದ್ಲೇ ನಿನ್ನಲ್ಲಿ ಭಯ, ಆತಂಕ ಅನ್ನೋ ಹೊಸ ಮಾತುಗಳು ಕೇಳಬರ್ತಿವೆ, ಕಾಣಿಸ್ತಿವೆ ಅಂತಾರೆ ದಾದಾ. ಹೋಗಿ ಆ ಹುಡುಗಿ ಜೊತೆ ಸ್ವಲ್ಪ ಸಮಯ ಮಾತಾಡು, ಸ್ವಲ್ಪ ನಿರಾಳವಾಗಿರ್ತೀಯ ಅಂತಾನೆ ದಾದಾ. ಬೇಡ ಅನ್ನುತ್ತಾ ತನ್ನ ಕೋಣೆಯೊಳಗೆ ಹೊರಟು ಹೋದ ಅಮರೇಂದ್ರ. ಅಯ್ಯೋ ಬಾಬಾ, ಎಲ್ಲಿದೆಯಪ್ಪ? ಸತ್ತು ಹೋಗಿ ನಿನ್ನ ಪಾಡಿಗೆ ನೀನು ದೂರ ಹೊರಟು ಹೋಗ್ಬಿಟ್ಟೆ. ಇವರಿಬ್ಬರು ಒಂದಾಗಬೇಕು, ನಾನೇ ಒಂದಾಗಿಸ್ಬೇಕು ಅಂತ ದೊಡ್ಡ ಜವಾಬ್ದಾರಿಯನ್ನು ನನ್ನ ಮೇಲೆ ಹಾಕೊಟ್ಟು ಹೋಗಿದ್ಯಾ. ಇವರಿಬ್ಬರು ಬೆಕ್ಕು ಇಲಿ ಥರ ಜಗಳ ಆಡ್ತಿದ್ದಾರೆ ಹೊರತು ಹೊಂದಾಣಿಕೆಯಿಂದ ಇರ್ತಾನೇ ಇಲ್ಲ. ಇವರಿಬ್ಬರು ಯಾವಾಗ ಸಂತೋಷವಾಗಿರ್ತಾರೋ ಮತ್ತು ಯಾವಾಗ ನೀನು ನಿನ್ನ ಮಗಳ ಗರ್ಭದಲ್ಲಿ ಹುಡ್ತೀಯೋ, ಇದೆಲ್ಲ ನಡೆಯೋ ಹಾಗೆ ನನಗಂತೂ ಅನ್ನಿಸ್ತಾನೇ ಇಲ್ಲ. ನೋಡಿದ್ಯಾ, ನಿನ್ನ ಮಗಳನ್ನು ದೂರ ಕಳಿಸ್ತೀನಿ ಅಂತಿದ್ದಾನೆ. ಅವಳ ಕಳಿಸ್ದಂತೆ ತಡೆಯಲು ಇಷ್ಟೊಂದು ಸಮಯ ಹೇಳಬೇಕಾಗಿ ಬಂತು. ಇನ್ನು ಇವರಿಬ್ಬರನ್ನ ಒಂದಾಗಿಸಲು ಏನೇನು ಹೇಳಬೇಕೋ, ಏನೇನು ಮಾಡಬೇಕೋ ಅನ್ನುವಂತೆ ಬಾಬಾ ಫೋಟೋವನ್ನು ನೋಡ್ತಾ ಹೇಳ್ತಾನೆ ದಾದಾ. ಇಷ್ಟಕ್ಕೆ ಬುದ್ಧಿ ಬಂದ್ಬಿಡ್ತಾ ಅನ್ನುವಂತೆ ನಗ್ತಿರೋ ಹಾಗೆ ಕಾಣಿಸ್ತು ದಾದಾಗೆ. ನೀನು ಕೂಡ ಆಟ ಆಡಿಸ್ತಿದ್ಯಾ ಅನ್ನುತ್ತಾ ಆ ಫೋಟೋವನ್ನು ಪರ್ಸ್ನಲ್ಲಿ ಇಟ್ಕೊಂಡು ಇದನ್ನು ಜೇಬ್ನಲ್ಲಿ ಇಟ್ಕೊಂಡು ಮಲಗೋದಕ್ಕೆ ಹೋದ. ಮಲಗೋ ಮುನ್ನ ಮತ್ತೆ ರಕ್ಷಣಾ ಸಿಬ್ಬಂದಿಗೆ ಒಂದು ಬಾರಿ ಜಾಗ್ರತೆಯನ್ನು ಹೇಳಿ ಹಾಲ್ನಲ್ಲಿದ್ದ ಒಂದು ಬಾರಿ ಸುತ್ತ ಹಾಕಿ ಆಮೇಲೆ ಹೋದ. ಅಮರೇಂದ್ರ ವರ್ಮ ಕುರ್ಚಿಯಲ್ಲಿ ಕೂತು ಆಲೋಚಿಸ್ತಿದ್ದಾನೆ. ಬಾಬಾ ತಾನು ಸೇರಿ ತೆಗೆಸ್ಕೊಂಡಿದ್ದ ಚಿತ್ರ ಅಲ್ಲಿದೆ. ಅವರ ಕಡೆ ನೋಡ್ತಾ, ಇಷ್ಟು ಬುದ್ಧಿವಂತರಾದ ನಿಮಗೆ ಇಂತಹ ಮುಂಗೋಪಿ ಹುಡುಗಿ ಹೇಗೆ ಹುಟ್ಟಿದ್ಲು ಬಾಬಾ? ಅವಳು ಮುಂಗೋಪಿ ಬುದ್ಧಿಯವಳು, ಅದಕ್ಕೆ ನಿನಗೆ ಕೊಟ್ಟು ಮದುವೆ ಮಾಡಿದೆ ಅನ್ನುವಂತೆ ಬಾಬಾ ಮಾತನಾಡಿದ ಹಾಗೆ ಕೇಳಿಸುತ್ತೆ ಅಮರೇಂದ್ರ ವರ್ಮನಿಗೆ. ಹಾಗೆ ಆಲೋಚಿಸ್ತಾ ಮೆಲ್ಲಗೆ ನಿದ್ರೆಗೆ ಜಾರಿಕೊಂಡ ಅಮರೇಂದ್ರ ವರ್ಮ. ಯಾಕೋ ಗೊತ್ತಿಲ್ಲ, ದೊಡ್ಡದಾಗಿ ಯಾರೋ ಕಿರ್ಚಿದ ಹಾಗೆ ಕೂಗುಗಳು ಕೇಳಿಸಿದ್ವು ಅಷ್ಟೇ. ಒಂದೇ ಬಾರಿಗೆ ಕಣ್ಬಿಟ್ಬಿಟ್ಟ. ತೀರಾ ನೋಡಿದ್ರೆ ಸಾತ್ವಿಕಾಲ್ ನಿಂತು ಕಿರ್ಚಾಡ್ತಿದ್ದಾಳೆ. ಏನಾಯಿತು ಅಂತ ಗಂಭೀರವಾಗಿ ಕೇಳ್ತಾನೆ. ಏನಾಯಿತು ಅಂತೀಯಲ್ಲ, ನಿಜಕ್ಕೂ ನಿನಗೆ ಬುದ್ಧಿ ಇದೆಯಾ? ನನ್ನ ಕೋಣೆಯೊಳಗೆ ಬರ್ತೀಯಾ? ನಿನಗೆ ಕನಿಷ್ಠ ಜ್ಞಾನ ಕೂಡ ಇಲ್ವಾ ಅನ್ನುತ್ತಾ ಮುಗಿಬಿದ್ಲು ಸಾತ್ವಿಕ. ನಿನ್ನ ಕೋಣೆಯೊಳಗೆ ಬಂದ ಅನ್ನುತ್ತಾ ಸುತ್ತಲೂ ನೋಡ್ದ. ನಿಜಾನೇ, ಸಾತ್ವಿಕ ಮಲಗಿದ್ಲಲ್ಲ, ಅವಳ ಪಕ್ಕದಲ್ಲಿದ್ದ ಕುರ್ಚಿಯಲ್ಲಿ ಕೂತಿದ್ದಾನೆ. ನಾನಿಲ್ಲಿಗೆ ಹೇಗೆ ಬಂದೆ ಅಂತ ಅಂದ್ಕೊಂಡ ಅವನೇ. ನಾನು ನನ್ನ ಕೋಣೆಯಲ್ಲಿದ್ದೆ, ಆದರೆ ಇಲ್ಲಿಗೆ ಹೇಗೆ ಬಂದೋ ನನಗೆ ಗೊತ್ತಿಲ್ಲ ಅಂತಾನೆ. ಕತೆ ಚೆನ್ನಾಗಿದೆ, ಸಿನಿಮಾ ಜನರಿಗೆ ಹೇಳು, ಸಿನಿಮಾ ತೆಗೆದು ಕೋಟಿ ಕೋಟಿ ಸಂಪಾದಿಸ್ತಾರೆ ಅಂತ ವ್ಯಂಗ್ಯ ಮಾಡ್ತಾಳೆ ಸಾತ್ವಿಕ. ಕೋಟಿ ಕೋಟಿ ಬಂದಾಗ ನನಗೂ ಸ್ವಲ್ಪ ಹಣ ನೀಡ್ತಾರಲ್ಲ, ಆ ಹಣದಿಂದ ನಾವಿಬ್ಬರು ಹನಿಮೂನ್ಗೆ ಹೋಗೋಣ ಬಿಡು ಅಂತ ಸರಳವಾಗಿ ಹೇಳಿ ಹೊರಗು ಹೋಗ್ತಾನೆ. ಅಷ್ಟೇ, ಒಳಗಿನಿಂದ ದೊಡ್ಡದಾಗಿ ಕಿರ್ಚಾಟ ಕೇಳಿಸ್ತಿದೆ. ನಿನ್ನ ಜೊತೆ ಹನಿಮೂನ್ಗ ಅಂತ ಕಿರ್ಚ್ತಾಳೆ. ನೀನು ಹೇಳಿದ ಕತೆ ಚೆನ್ನಾಗಿದೆ, ತಮಾಷೆ ಮಾಡ್ತಿದ್ಯಾ ಅಂತಾಳೆ. ಯಾಕಂದರೆ ಅವನು ಮಧುಚಂದ್ರಕ್ಕೆ ಹೋಗೋಣ ಅಂತ ಹೇಳಿದ ತಕ್ಷಣ ಅವಳಿಗೆ ಮೈಯಲ್ಲೆಲ್ಲ ಉರಿ ಕಿತ್ಕೊಂತು. ನಿನ್ನ ಜೊತೆ ಹನಿಮೂನ್ಗೆ ನಾನು ಸತ್ರು ಬರಲ್ಲ ಅಂತ ದೊಡ್ಡದಾಗಿ ಕಿರ್ಚ್ತಿದ್ದಾಳೆ ಸಾತ್ವಿಕ. ಮುಂದಕ್ಕೆ ಹೋಗಬೇಕು ಅಂದ್ಕೊಂಡವನು ಹಿಂದಕ್ಕೆ ಬಂದು, ಏನಕ್ಕೆ ಕಿರ್ಚ್ತಿದೀಯಾ? ಇನ್ನೊಂದೇ ಒಂದು ಮಾತು ಬಾಯಿಂದ ಬಂತೋ ಈಗಲೇ ಹನಿಮೂನ್ ಕರ್ಕೊಂಡು ಹೋಗ್ತೀನಿ ಅಂತಾನೆ. ಹಲ್ಲು ಕಡಿತಾ ನೋಡಿದ್ಲು ಸಾತ್ವಿಕ. ಏನು ಆ ನೋಟ, ಹೋಗೋಣವಾ ಅಂತಾನೆ. ಏನಂದೆ?
ಗೌರವ. ಬಹಳ ಹೆಚ್ಚು ಮಾತಾಡ್ತಿದ್ಯಾ. ಒಂದೇ ಒಂದು ಕೊಟ್ಟೆ ಅಂದರೆ ನೆಲಕ್ಕೆ ಅಂಟ್ಕೊಂಡು ಹೋಗ್ತೀಯಾ ಅಂತಾನೆ ಅಮರೇಂದ್ರ ವರ್ಮ. ಹೌದಾ? ಯಾವುದಾದ್ರೂ ಇದ್ರೆ ನೋಡ್ಕೊ ಹೋಗು. ನೀನು ಗಬಗಬನೆ ಬಂದು ಹೊಡಿತೀಯಾ, ಆದರೆ ನೀನು ಮಾತ್ರ ನಾಚಿಕೆ ಇಲ್ಲದೆ ನನ್ನ ಕೋಣೆಯೊಳಗೆ ಬಂದು ಮಲ್ಕೊಳ್ತೀಯಾ. ನಿನಗೆಷ್ಟು ಧೈರ್ಯ ಅಂತಾಳೆ ಸಾತ್ವಿಕ. ಆದರೂ ನಾನು ಬಾಗಿಲು ಮುಚ್ಕೊಂಡು ಮಲಗಿದ್ದೆ ಅಲ್ವಾ, ನನ್ನ ಕೋಣೆಯೊಳಗೆ ಹೇಗೆ ಬಂದು ಸತ್ತೆ ನೀನು ಅಂತ ನಿಲ್ಲಿಸದೆ ಕಿರ್ಸ್ತಾನೇ ಇದ್ದಾಳೆ. ಓಹೋ, ನನಗೆ ಅರ್ಥ ಆಯಿತು. ಕುರ್ಚಿಯಲ್ಲಿ ಮಲಗಿದ್ದೆ ಅಂತ ಬೇಸರ ಪಡ್ತಿದ್ಯಾ. ನಾಳೆ ಬಂದಾಗ ನಾನು ನಿನ್ನ ಪಕ್ಕದಲ್ಲೇ ಮಲ್ಕೊಳ್ತೀನಿ ಬಿಡು ಅಂತಾನೆ ಅಮರೇಂದ್ರ. ಸತ್ತವನಿಗೆ ಎಷ್ಟು ಮಾತು ಆಡ್ತೀಯೇ, ನನ್ನ ಪಕ್ಕದಲ್ಲಿ ಮಲ್ಕೊಳ್ತೀಯಾ ಅನ್ನುತ್ತಾ ಹಾಸಿಗೆ ಮೇಲಿಂದ ಜಿಗಿದು ಎದುರಿಗೆ ಬಂದು ಕೋಪದಿಂದ ಕೇಳಿದ್ಲು. ಅಯ್ಯೋ, ನಿನಗೆ ಗೊತ್ತಿಲ್ವಾ, ಗಂಡ ಹೆಂಡತಿ ಇಬ್ಬರು ಒಂದೇ ಹಾಸಿಗೆ ಮೇಲೆ ಮಲ್ಕೊಳ್ಬೇಕು ಅಂತಾನೆ ಅಮರೇಂದ್ರ ವರ್ಮ. ಅಂತ ದೊಡ್ಡದಾಗಿ ನಕ್ಕು, ನೀನು ಬಂದು ಮಲ್ಕೊಳತ್ಲೆ ಅಮ್ಮೋ, ನನ್ನ ಗಂಡ ಬಂದ ಅಂತ ಅಪ್ಕೊಳ್ತೀನಿ ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ. ಸಾತ್ವಿಕ ಇಲ್ಲಿರೋದು, ಅಪ್ಕೊಳ್ಳೋದಿಲ್ಲ. ಓಹೋ, ಅಪ್ಕೊಳ್ಳೋದಿಲ್ವಾ, ಮುತ್ತು ಕೊಡ್ತೀಯಾ ಅಂತಾನೆ ಅಮರೇಂದ್ರ ವರ್ಮ ಇನ್ನೂ ರೇಗಿಸ್ತಾ ಎರಡು ಕೈಗಳನ್ನ ಗಟ್ಟಿಯಾಗಿ ಬಿಗಿದು ಗಟ್ಟಿಯಾಗಿ ಕಿರ್ಚಿ, ಕೊಂದು ಹಾಕ್ಬಿಡ್ತೀನಿ ಹಾಗೆ ಮಾತಾಡಿದ್ರೆ. ನಿನ್ನನ್ನು ನೋಡಿದ್ರೆ ನನಗೇನಾದರೂ ಭಯ ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ. ನನಗೇನು ಭಯ ಇಲ್ಲ ಅಂತ ಇಲ್ಲ ಧೈರ್ಯವನ್ನು ನಟಿಸ್ತಿದ್ದಾಳೆ ಸಾತ್ವಿಕ. ಅಯ್ಯೋ ಅಬ್ಬಾ, ಹೌದಾ ಅಂತಾನೆ. ನನಗೇನು ಭಯ, ಒಂದು ಬಾರಿ ನನ್ನ ಪಕ್ಕದಲ್ಲಿ ಮಲಗಿ ನೋಡು, ಏನು ಮಾಡ್ತೀನಿ ಗೊತ್ತಾ ಅಂತ ಗಟ್ಟಿಯಾಗಿ ಕಿರ್ಚಿದ್ಲು. ಸರಿ ಬಾ, ಇಬ್ಬರು ಮಲ್ಕೊಳ್ಳೋಣ, ಏನು ಮಾಡ್ತೀಯೋ ನಾನು ನೋಡೇ ಬಿಡ್ತೀನಿ ಎನ್ನುತ್ತಾ ಅವಳ ಕೈ ಹಿಡಿದು ಅಂತಾನೆ ಅಮರೇಂದ್ರ ವರ್ಮ. ಛೀ ಅನ್ನುತ್ತಾ ಕೈ ಬಿಡಿಸ್ಕೊಳ್ತಾಳೆ ಸಾತ್ವಿಕ. ಮಲ್ಕೊಂಡ್ರೆ ಏನು ಮಾಡ್ತೀಯೋ ನಾನು ನೋಡಬೇಕಲ್ವಾ ಅಂತಾನೆ ಅಮರೇಂದ್ರ. ನನಗೆ ಕರಾಟೆ ಬರುತ್ತೆ, ಒಂದೇ ಒಂದು ಗುದ್ದು ಕೊಟ್ಟೆ ಅಂದರೆ ಸತ್ತು ಹೋಗ್ತೀಯಾ ಅಂತ ಸ್ವಲ್ಪ ಹೆಚ್ಚಾಗೆ ಮಾತಾಡಿದ್ಲು. ಹೌದಾ, ಸರಿ ಹೊಡಿ ನೋಡೋಣ ಅಂತಾನೆ. ಕರಾಟೆ ಅಂದ ತಕ್ಷಣ ಹೆದರ್ತಾನೆ ಅಂದ್ಕೊಂಡ್ಲು. ಆದರೆ ಹೊಡಿ ಅನ್ನೋ ಅಷ್ಟಕ್ಕೆ ಬೇಡ ಬಿಡು, ಬೆಳಗ್ಗೆ ಹಾಗೆ ಕೈ ಮಾಡೋದು ನನಗಿಷ್ಟ ಇಲ್ಲ, ಬದುಕುಳ್ಕೊಂಡೆ ಬಿಡು ಅನ್ನುತ್ತಾ ಸ್ವಲ್ಪ ಗತ್ತು ತೋರಿಸ್ತಾ ಅವಳು ಸ್ವಲ್ಪ ಹಮ್ಮು ಪ್ರದರ್ಶಿಸಿದ್ಲು. ಕರಾಟೆ ಕಲ್ತಿದ್ಯಲ್ಲ, ನೀನು ಎಷ್ಟರ ಮಟ್ಟಿಗೆ ಕಲ್ತಿದೆಯೋ, ನಿನಗೆಷ್ಟು ಶಕ್ತಿ ಇದೆಯೋ ನನಗೆ ತಿಳಿಬೇಕಲ್ವಾ, ಹೊಡಿ ಅಂತಾನೆ. ಈಗಲ್ಲ ಬಿಡು, ಆಮೇಲೆ ನೋಡೋಣ ಅಂತಾಳೆ ಸಾತ್ವಿಕ. ಅದೇನು ಆಗೋದೇ ಇಲ್ಲ, ಮರಳಿ ಮರಳಿ ನಿನಗೆ ಇಂಥ ಅವಕಾಶವನ್ನು ನಾನು ಕೊಡೋದಿಲ್ಲ. ಈ ಅಮರೇಂದ್ರ ವರ್ಮ ಒಂದೇ ಒಂದು ಬಾರಿ ಅವಕಾಶ ಕೊಡ್ತಾನೆ, ಅದನ್ನು ಬಳಸ್ಕೋ ಅಂತ ಹೇಳ್ತಾನೆ. ನಿನ್ನನ್ನು 2 ಬಾರಿ ಹೊಡೆದಿದ್ದೀನಲ್ವಾ, ನನ್ನಷ್ಟಕ್ಕೆ ನಾನು ನಿನಗೆ ಅವಕಾಶ ಕೂಡ ಕೊಡ್ತಿದ್ದೀನಿ, ಹೊಡಿ ಅನ್ನೋತ್ತೆ 2 ಕೈಗಳನ್ನ ಚಾಚಿ ಹೊಡೆಯುವಂತೆ ಒಂದು ಬಂಪರ್ ಆಫರನ್ನು ನೀಡಿದ ಅಮರೇಂದ್ರ ವರ್ಮ. ನಾನು ಹೊಡೆಯೋದಿಲ್ಲ, ಆಮೇಲೆ ಹೊಡಿತೀನಿ, ನನಗೆ ಅರ್ಜೆಂಟಾಗಿ ಕೈಕಾಲು ತೊಳೆಯೋದಕ್ಕೆ ಹೋಗಬೇಕು ಅಂತಾಳೆ. ಪರವಾಗಿಲ್ಲ, ಹೊಡೆದ್ಬಿಟ್ಟು ಹೋಗು, ಇಲ್ದಿದ್ರೆ ಹೋಗೋದಕ್ಕೆ ಬಿಡೋದಿಲ್ಲ ಅಂತಾನೆ. ಹಾಗಿದ್ರೆ ತಪ್ಪಲ್ವಾ, ಕರಾಟೆ ಕಲ್ತಿದೀಯಲ್ಲ. ಕಲ್ತಿದ್ದೀನಿ, ಬ್ಲ್ಯಾಕ್ ಬೆಲ್ಟ್ ಕೂಡ ಸಂಪಾದಿಸಿದ್ದೀನಿ ಅಂತ ದೊಡ್ಡದಾಗಿ ಹೇಳಿದ್ಲು. ಮತ್ತೆ ನಿಜವಾಗಿಯೂ ಕಲ್ತಿದ್ರೆ ಯಾಕೆ ಆಲೋಚನೆ ಮಾಡ್ತಿದ್ಯಾ, ಹೊಡಿ. ನಿನ್ನೆ ಅವನನ್ನು ಹೊಡೆದಿದ್ದನ್ನು ನೆನಪು ಮಾಡಿಕೊಂಡು ಇಂಥ ಅವಕಾಶ ನನಗೆ ಮತ್ತೆ ಬರೋದಿಲ್ಲ ಅಂದ್ಕೊಂಡು ಕೂಡಲೇ ಕೈಯನ್ನು ಬಿಗಿದು ಗಟ್ಟಿಯಾಗಿ ಅವನ ಹೊಟ್ಟೆಗೆ ಒಂದು ಗುದ್ದು ಕೊಟ್ಟಳು. ನನ್ನ ಏಟಿಗೆ ಅಳ್ತೀಯಾ ಅನ್ನುವಂತೆ ನೋಡುವಷ್ಟಕ್ಕೆ ಮಾಮೂಲಿಯಾಗಿ ನಿಂತಿದ್ದ ಅಮರೇಂದ್ರ ವರ್ಮ. ನಾನು ಇಷ್ಟೊತ್ತಿಂದ ಕೇಳ್ತಿದ್ದೀನಿ ಹೊಡಿ ಅಂತಾನೆ. ನಾನು ಈಗಾಗಲೇ ಹೊಡೆದ್ನಲ್ಲ ಅಂತಾಳೆ ಸಾತ್ವಿಕ. ಹೊಡೆದ್ಯಾ, ಯಾವಾಗ ಹೊಡೆದೆ, ನನಗೇನು ಗೊತ್ತಾಗಲೇ ಇಲ್ವಲ್ಲ, ಒಂದು ನೊಣ ಕೂತು ಹಾಗೆಯೂ ಅನ್ನಿಸ್ಲಿಲ್ಲ, ಹೊಡೆದೆ ಅಂತೀಯಲ್ಲ ಅನ್ನುವಷ್ಟಕ್ಕೆ ಅಳೋ ಮುಖ ಮಾಡಿದ್ಲು ಸಾತ್ವಿಕ. ನಿಜವಾಗಿ ಕೈಯನ್ನು ಬಿಗಿದು ಗಟ್ಟಿಯಾಗಿ ಹೊಡೆದೆ, ನಿಮಗೆ ನೊಣ ಕೂಡ ಕೂತು ಹಾಗಿಲ್ಲ ಅಂದರೆ ನಿಜಕ್ಕೂ ನೀನು ಮನುಷ್ಯನಾ ಅಂತ ಮನಸ್ಸಿನಲ್ಲೇ ಅಂದ್ಕೊಂಡ್ಳು. ನಿನ್ನೊಂದಿಗೆ ಹೀಗಲ್ಲ ಅನ್ನುತ್ತಾ ಕಬೋರ್ಡ್ ತೆರೆದು ಅದರಲ್ಲಿ ಒಂದು ಉಡುಪನ್ನು ಕೊಟ್ಟು, ಹಾಗಾದರೆ 5 ನಿಮಿಷದಲ್ಲಿ ಈ ಉಡುಪನ್ನು ಹಾಕೊಂಡು ಹೊರಗೆ ಬರಬೇಕು ಅಂತಾನೆ. ಅದನ್ನು ಅಮರೇಂದ್ರ ವರ್ಮನ ಮುಖದ ಮೇಲೆ ಎಸ್ದು, ನಾನು ಬರಲ್ಲ, ಅದನ್ನು ಹಾಕೊಂಡು ಏನು ಮಾಡ್ತೀಯೋ ಮಾಡ್ಕೋ ಅಂತಾಳೆ. ಏನು ಮಾಡ್ತೀನಿ, ಸರಳವಾಗಿ ನಿನ್ನ ಉಡುಪನ್ನು ನಾನೇ ಬದಲಾಯಿಸ್ತೀನಿ
ಅನ್ನುತ್ತಾ ಬಂದು ಅವಳ ಉಡುಪನ್ನು ಹಿಡ್ಕೊಳ್ತಾನೆ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.